स्वागत है आपका बी न्यूज नेशन में। मैं हूं आबिद हुसैन शेख। सीएम ने किया अनलॉक 2 का ऐलान। पिछले एक हफ्ते से कई जिलों में कोरोना पॉजिटिविटी रेट कम होने से कुछ चीज़ों में छूट दी गई है। जिन जिलों में पॉजिटिविटी रेट 5% से कम है, यानी उत्तर कन्नड़, बेलगाम, मंड्या, कोप्पल, चिकबल्लापुर, तुमकुरू, कोलार, बेंगलुरु सिटी, गदग, रायचूर, बागलकोट, गुलबर्गा, हावेरी, रामनगर, यादगीर, बीदर जिलों में सुबह 5 से शाम 5 तक छूट देते हुए सभी दुकानें खोलने की अनुमति दी है सरकार ने। बिना एसी के होटल्स, क्लब, रेस्टोरेंट, बार और जिम में 50% ग्राहकों के लिए इजाज़त दी गई है। इस अनलॉक 2 के गाइडलाइंस में मेट्रो बस को अनुमति देते हुए आउटडोर शूटिंग और स्टेडियम में बिना दर्शकों के खेलों की परवानगी भी मिली है इस अनलॉक 2 में। वहीं कोरोना पॉजिटिविटी रेट 5% से ज़्यादा रहे जिले बीजापुर, हासन, उडुपी, दक्षिण कन्नड़, शिवमोगा, चिकबल्लापुर, चिकमंगलूर, चामराजनगर, दावणगेरे, कोडगु, धारवाड़, बल्लारी में 11/6/2021 अनलॉक 1 के आदेश अनुसार वही गाइडलाइंस, यानी सुबह 6 से 2 बजे तक ज़रूरी चीज़ों को खरीदने, ऑटो टैक्सी में 2 पैसेंजरों के साथ सफ़र करने, 7 बजे नाइट कर्फ्यू और वीकेंड कर्फ्यू जारी रहेगा। बीजापुर में कोरोना पॉजिटिविटी रेट फिलवक्त 4.34% है। क्या जिला अधिकारी और इंचार्ज मंत्री की सिफारिश पर बीजापुर में भी अनलॉक 2 जारी हो सकता है, जिसके लिए जनता को और इंतजार करना होगा। ಒಂದು ವಾರದಲ್ಲಿ 16 ಜಿಲ್ಲೆಗಳಲ್ಲಿ 5% ಗಿಂತ ಕಡಿಮೆ ಪಾಸಿಟಿವ್ ದರ ಇದ್ದು 13 ಜಿಲ್ಲೆಗಳಲ್ಲಿ 5% ರಿಂದ 10% ವರೆಗಿದ್ದು ಮೈಸೂರಿನಲ್ಲಿ 10% ಹೆಚ್ಚು ಪಾಸಿಟಿವ್ ದರ ಇದೆ. ಇದೆಲ್ಲ ನಿಮಗೆ ಗೊತ್ತಿರುವಂತ ಸಂಗತಿ. ಈ ಪಾಸಿಟಿವಿಟಿ ದರದ ಆಧಾರದ ಮೇಲೆ ನಿರ್ಬಂಧಗಳ ಸಡಿಲಿಕೆಗಳನ್ನು ತಾಂತ್ರಿಕ ಸಲಹಾ ಸಮಿತಿಯ ಸಲಹೆ ಮೇರೆಗೆ ಸಂಪುಟ ಸಹೋದ್ಯೋಗಿಗಳೊಂದಿಗೆ ಚರ್ಚಿಸಿ ಈ ಕೆಳಕಂಡಂತೆ ತೀರ್ಮಾನವನ್ನು ತಗೊಂಡಿದ್ದೇವೆ. 5% ಕಡಿಮೆ ಪಾಸಿಟಿವ್ ದರ ಇರುವ ಜಿಲ್ಲೆಗಳಾದ ಉತ್ತರ ಕನ್ನಡ, ಬೆಳಗಾವಿ, ಮಂಡ್ಯ, ಕೊಪ್ಪಳ, ಚಿಕ್ಕಬಳ್ಳಾಪುರ, ತುಮಕೂರು, ಕೋಲಾರ, ಬೆಂಗಳೂರು ನಗರ ಬಿಬಿಎಂಪಿ ಸೇರಿದಂತೆ ಗದಗ್, ರಾಯಚೂರು, ಬಾಗಲಕೋಟೆ, ಕಲಬುರಗಿ, ಹಾವೇರಿ, ರಾಮನಗರ, ಯಾದಗಿರಿ ಹಾಗೂ ಬೀದರ್ ಜಿಲ್ಲೆಗಳಿಗೆ ಈ ಕೆಳಕಂಡಂತೆ ಸಡಿಲಿಕೆಗಳನ್ನು ಮಾಡಲು ತೀರ್ಮಾನ ಆಗಿದೆ. ಅದು ಈ ರೀತಿ ಇದೆ. ಎಲ್ಲ ಅಂಗಡಿಗಳನ್ನು ಬೆಳಗ್ಗೆಯಿಂದ ಸಂಜೆ 5 ಗಂಟೆವರೆಗೆ ತೆರೆಯೋದಕ್ಕೆ ಅನುವು ಮಾಡಿಕೊಟ್ಟಿದ್ದೇವೆ. ಎಸಿ ಚಾಲನೆಗೊಳಿಸದೇನೆ ಹೋಟೆಲ್, ಕ್ಲಬ್, ರೆಸ್ಟೋರೆಂಟ್ಗಳಲ್ಲಿ ಮದ್ಯಪಾನ ಹೊರತುಪಡಿಸಿ ಕುಳಿತು ತಿನ್ನೋದಕ್ಕೆ ಸಂಜೆ 5 ಗಂಟೆವರೆಗೆ 50% ಸಾಮರ್ಥ್ಯದೊಂದಿಗೆ ಅವಕಾಶ ಮಾಡಿಕೊಡಲಾಗಿದೆ. ಹೊರಾಂಗಣ ಚಿತ್ರೀಕರಣಕ್ಕೆ ಅವಕಾಶ ನೀಡಲಾಗಿದೆ. ಬಸ್ ಮತ್ತು ಮೆಟ್ರೋ 50% ಸಾಮರ್ಥ್ಯದೊಂದಿಗೆ ಕಾರ್ಯನಿರ್ವಹಣೆಗೆ ಅವಕಾಶ ನೀಡಿದೆ. ಹೊರಾಂಗಣ ಕ್ರೀಡೆಗಳಿಗೆ ವೀಕ್ಷಕರಿಲ್ಲದೇನೆ ಅನುಮತಿ ನೀಡಲಾಗಿದೆ. ಸರ್ಕಾರಿ ಖಾಸಗಿ ಕಚೇರಿಗಳಲ್ಲಿ 50% ಸಾಮರ್ಥ್ಯದೊಂದಿಗೆ ಕಾರ್ಯನಿರ್ವಹಿಸುವುದಕ್ಕೆ ಅನುಮತಿಯನ್ನು ಕೊಡ್ತಾ ಇದ್ದೇವೆ. ಲಾಡ್ಜ್ಗಳಲ್ಲಿ ಮತ್ತು ರೆಸಾರ್ಟ್ಗಳಲ್ಲಿ 50% ಸಾಮರ್ಥ್ಯದೊಂದಿಗೆ ಅವಕಾಶ ನೀಡಲಾಗಿದೆ. ಜಿಮ್ಗಳಲ್ಲಿ 50% ಸಾಮರ್ಥ್ಯದೊಂದಿಗೆ ಹವಾನಿಯಂತ್ರಣ ಇಲ್ಲದೇನೆ ಅವಕಾಶ ನೀಡಿದೆ. 5%
ಹೆಚ್ಚಿನ ಪಾಸಿಟಿವ್ ದರ ಇರುವಂತಹ 13 ಜಿಲ್ಲೆಗಳಾದಂಥ ಹಾಸನ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಾಮರಾಜನಗರ, ಚಿಕ್ಕಮಗಳೂರು, ಬೆಂಗಳೂರು ಗ್ರಾಮಾಂತರ, ದಾವಣಗೆರೆ, ಕೊಡಗು, ಧಾರವಾಡ, ಬಳ್ಳಾರಿ, ಚಿತ್ರದುರ್ಗ ಹಾಗೂ ವಿಜಯಪುರ ಜಿಲ್ಲೆಗಳಲ್ಲಿ ದಿನಾಂಕ 11/6/2021 ಆದೇಶದಲ್ಲಿ ನೀಡಿರುವ ಸಡಿಲಿಕೆಗಳು ಮಾತ್ರ ಅನ್ವಯ ಆಗುತ್ತೆ. ಮೊದಲೇನಿತ್ತು ಅದು ಮಾತ್ರ ಮುಂದುವರಿಯುತ್ತೆ. ಬಹಳ ಮುಖ್ಯವಾಗಿ 10%ಕ್ಕಿಂತ ಹೆಚ್ಚಿನ ಪಾಸಿಟಿವ್ ದರ ಇರುವಂತಹ ಮೈಸೂರು ಜಿಲ್ಲೆಯಲ್ಲಿ ಈಗಿರುವಂಥ ನಿಬಂಧನೆಗಳು ಯಥಾಸ್ಥಿತಿ ಮುಂದುವರಿಯುತ್ತೆ. ರಾಜ್ಯ ವ್ಯಾಪ್ತಿ ಅನ್ವಯವಾಗುವಂತೆ ಪ್ರತಿನಿತ್ಯ ನೈಟ್ ಕರ್ಫ್ಯೂ ರಾತ್ರಿ 7 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗಿರುತ್ತೆ. ವಾರಾಂತ್ಯದ ಕರ್ಫ್ಯೂ ಶುಕ್ರವಾರ ರಾತ್ರಿ 7 ಗಂಟೆಯಿಂದ ಸೋಮವಾರ ಬೆಳಗ್ಗೆ 5 ಗಂಟೆವರೆಗೆ ಜಾರಿಯಲ್ಲಿರುತ್ತೆ. ಬಸ್ ಸಂಚಾರ 50% ಪ್ರಯಾಣಿಕರಿಗೆ ಮಿತಿಗೊಳಿಸಿ ಸಂಚಾರಕ್ಕೆ ಅನುಮತಿಯನ್ನು ನೀಡಲಾಗಿದೆ. ಇಡೀ ರಾಜ್ಯದಲ್ಲಿ ನಿರ್ಬಂಧಿಸಿರುವ ಚಟುವಟಿಕೆಗಳು ಈಜುಕೊಳ, ಸಭೆ ಸಮಾರಂಭ ಮತ್ತು ರಾಜಕೀಯ ಕಾರ್ಯಕ್ರಮಗಳು, ಪೂಜಾ ಸ್ಥಳಗಳು, ಶಿಕ್ಷಣ ಸಂಸ್ಥೆಗಳು, ಸಿನಿಮಾ ಮಂದಿರಗಳು, ಶಾಪಿಂಗ್ ಮಾಲ್ಗಳು, ಹವಾನಿಯಂತ್ರಿತ ಶಾಪಿಂಗ್ ಕಾಂಪ್ಲೆಕ್ಸ್ಗಳು, ಅಮ್ಯೂಸ್ಮೆಂಟ್ ಪಾರ್ಕ್ಗಳು, ಪಬ್ಸ್ ಇದನ್ನು ನಿರ್ಬಂಧ ಮಾಡಿದ್ದೇವೆ. I have held discussions with COVID Advisory Committee. 16 districts have less than 5% positivity. 13 districts have 5 to 10% positivity. One district, that is Mysore, has more than 10% positivity. In all the 16 districts where positivity is less than 5%, following relaxation are given. All shops are open till 5 p.m., morning to 5 p.m. Hotels, clubs, restaurants are open with 50% capacity till evening 5 p.m. Our outdoor shooting is allowed. Bus and metro allowed with 50% capacity. Outdoor sports without spectators allowed. Private office with 50% capacity allowed. Lodge and resorts allowed with 50% capacity. Gyms allowed with 50% capacity. Weekend curfew will continue. This is applicable from Monday 21st June to 5th July. ಇವತ್ತೇನು ನಾವು ರಿಲ್ಯಾಕ್ಸೇಷನ್ ಕೊಟ್ಟಿದ್ದೇವೆ ಅದರಿಂದ ಕೋವಿಡ್ ಏನೋ ಬಹಳ ಕಡಿಮೆ ಆಗಿಬಿಟ್ಟಿದೆ, ಜನ ಹೆದರಬೇಕಾಗಿಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಈ ರಿಲ್ಯಾಕ್ಸೇಷನ್ ಕೊಟ್ಟಿರುವಂಥ ಉದ್ದೇಶ ಸಾಮಾನ್ಯ ಜನ ಸಂಕಷ್ಟದಲ್ಲಿ ಸಿಕ್ಕೊಂಡಿದ್ದಾರೆ, ವ್ಯಾಪಾರ ವಹಿವಾಟುಗಳು ನಿಂತೋಗಿದೆ, ಜೀವನ ಮಾಡೋದು ಕಷ್ಟ ಆಗಿದೆ. ಈ ಕಾರಣಕ್ಕಾಗಿ ಈ ರಿಲ್ಯಾಕ್ಸೇಷನ್ ಕೊಟ್ಟಿದ್ದೇವೆ. ಆದ್ದರಿಂದ ಜನತೆ ಇದನ್ನು ಅರ್ಥ ಮಾಡಿಕೊಂಡು ಮಾಸ್ಕ್ ಹಾಕೊಂಡು ಅಂತರವನ್ನು ಕಾಪಾಡಿಕೊಂಡು ಮೊದಲು ಯಾವ ರೀತಿ ಬಿಗಿ ಒಂದು ನಿಲುವನ್ನು ತಗೊಂಡಿದ್ರಿ ಅದೇ ರೀತಿ ಸಹಕಾರವನ್ನು ಕೊಟ್ಟಾಗ ಮಾತ್ರ ಈ ಒಂದು ರಿಲ್ಯಾಕ್ಸೇಷನ್ ಕೊಟ್ಟೋದಕ್ಕೆ ಸಾರ್ಥಕ ಆಗುತ್ತೆ. ಅದಕ್ಕೆ ರಾಜ್ಯದ ಜನ ಸಂಪೂರ್ಣ ಸಹಕಾರ ನೀಡಬೇಕು ಅಂತೇಳಿ ಕೈ ಜೋಡಿಸಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ. ಬಹಳಷ್ಟು ಚರ್ಚೆಗಳನ್ನು ಮಾಡಿ ನಮ್ಮೆಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆ ಚರ್ಚೆ ಮಾಡಿ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿ ಈ ತೀರ್ಮಾನ ಮಾಡಿದ್ದೇವೆ. ಈಗಲೇ ಇದರ ಬಗ್ಗೆ ಸರ್ಕಾರಿ ಆಜ್ಞೆಯನ್ನು ಸಹ ಹೊರಡಿಸ್ತೇವೆ.
ಧನ್ಯವಾದಗಳು, ನಮಸ್ಕಾರ. ಅಂಗವಿಕಲರಿಗೆ ಸರ್ಕಾರಿ ಇಲಾಖೆಯಲ್ಲಿ ಇರ್ತಕ್ಕಂಥ ಅಂಗವಿಕಲರಿಗೆ ಯಾವ ರೀತಿ ಅವ್ರಿಗೇನು ಕನ್ಸೆಷನ್ ಇದೆಯಾ ಅಥವಾ ಹೇಗೆ ಅಂತ? ಯಾಕಂದ್ರೆ ಕೆಲವರು ಅನೇಕ ಬಸ್ಗಳಿಲ್ಲದೆ ಇರೋದ್ರಿಂದ ಅವ್ರು ಬರಕ್ಕಾಗ್ತಾ ಇಲ್ಲ. ಈಗ ಬಸ್ಸು ಇದೆಲ್ಲ ವ್ಯವಸ್ಥೆಗಳಿದೆ, 50% ಮಾತ್ರ ಬರ್ಬೋದು. ಸರ್, 3ನೇ ಅಲೆ ಬರ್ತಿದೆ ಅಂತ ಸೂಚನೆ ಇದೆ ಸರ್, ಹಾಗಾಗಿ ಅದಕ್ಕೆ ಅಲ್ಲ, ಅದಕ್ಕೋಸ್ಕರ ಇದನ್ನ ಅವಕಾಶವನ್ನು ಮಾಡಿಕೊಟ್ಟು ಯಾವ ರೀತಿ ಪರಿಸ್ಥಿತಿ ಇರುತ್ತೆ ಅಂತ ಕಾದು ನೋಡೋಣ. 3ನೇ ಅಲೆ ಹೇಗಾಗುತ್ತೆ ಏನು ಅಂತ ನೋಡ್ಕೊಂಡು ಆ ಸಮಯದಲ್ಲಿ ಸೂಕ್ತ ತೀರ್ಮಾನ ತಗೊಳ್ಳೋಣ. ಈಗ ಸದ್ಯಕ್ಕೆ ಈ ರಿಲ್ಯಾಕ್ಸೇಷನ್ ಕೊಟ್ಟು ಜನ ನೆಮ್ಮದಿಯಿಂದ ಜೀವನ ನಡೆಸಬೇಕು. ಅವರ ಬದುಕು ಯಾವ ರೀತಿ ಇದೆ ಅನ್ನೋದು ನಾನು ನಿಮ್ಗೆ ಹೇಳೋಂಥ ಅಗತ್ಯ ಇಲ್ಲ. ಜೀವನ ಮಾಡೋದೇ ಕಷ್ಟ ಇಲ್ಲ ಅಂತೇಳಿ ಕಷ್ಟ ಆಗಿ ಉಸಿರು ಕಟ್ಟುವಂಥ ಪರಿಸ್ಥಿತಿ ಇರುವಂಥ ಈ ಸಂದರ್ಭದಲ್ಲಿ ನಾವು ಈ ಕೋವಿಡ್ ಪರಿಸ್ಥಿತಿಗಳನ್ನು ನೋಡಿಕೊಂಡು ಸಹ ಈ ರಿಲ್ಯಾಕ್ಸೇಷನ್ ಮಾಡಿದ್ದೇವೆ. ಇದನ್ನು ಜನ ಅರ್ಥ ಮಾಡಿಕೊಂಡು ಸಹಕಾರವನ್ನು ಕೊಟ್ಟು ಈ ಒಂದು ಕೆಲವು ಪ್ರಮುಖ ವಿಷಯಗಳ ಬಗ್ಗೆ ಏನು ಸಡಿಲ ಮಾಡಿದ್ದೇವೆ ಅದನ್ನು ಅರ್ಥ ಮಾಡಿಕೊಂಡು ಸಹಕಾರ ನೀಡಬೇಕು ಅಂತ ನಾವು ವಿನಂತಿಯನ್ನು ಮಾಡ್ತೀವಿ. ಜುಲೈ ಕೊನೆವರೆಗೂ, ಜುಲೈ 5ವರೆಗೆ ಇದು ಮುಂದುವರಿಯುತ್ತೆ. ಪರಿಸ್ಥಿತಿ ನೋಡ್ಕೊಂಡು ಇದು ಮಾಡ್ತೇವೆ. ತಜ್ಞರು ಕೊಟ್ಟಂತ ಸಲಹೆ ತಜ್ಞರ ಸಮಿತಿ ಕೊಟ್ಟಂತ ಸಲಹೆ ಆಧಾರದ ಮೇಲೆನೆ ಚರ್ಚೆ ಮಾಡಿ ನಿರ್ಧಾರವನ್ನು ತಗೊಂಡಿದ್ದೇವೆ. ನಮಸ್ಕಾರ, ಧನ್ಯವಾದ. ಸೋಮವಾರ ಲಸಿಕಾ ಮೇಳ ಪ್ರಧಾನಿ ನರೇಂದ್ರ ಮೋದಿಯವರ ಅಪೇಕ್ಷೆಯಂತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡೋರಿದ್ದೇವೆ. 7 ಲಕ್ಷ ಜನರಿಗೆ ನಾವು ಈ ಗುರಿಯನ್ನು ಇಟ್ಕೊಂಡಿದ್ದೇವೆ. ಅದನ್ನು ಕಾರ್ಯರೂಪಕ್ಕೆ ತರುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಸಹ ಮಾಡ್ತೇವೆ. ಧನ್ಯವಾದಗಳು. बाघ मारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघ मारे मल्टी स्पेशलिटी हॉस्पिटल सकाफरोजा सरकारी उर्दू स्कूल नंबर 4 के पास। और ख़बरों के लिए देखते रहिए बी न्यूज़ नेशन।